ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಚ್ಸಿಎನ್ ನ್ಯೂಸ್. ಸಂಕೇಶ್ವರದಲ್ಲಿ 2 ಹೊಸ ಬಸ್ಗಳಿಗೆ ಶಾಸಕರಿಂದ ಚಾಲನೆಯನ್ನು ನೀಡಲಾಯಿತು. ಸಂಕೇಶ್ವರ ಬಸ್ ನಿಲ್ದಾಣದಲ್ಲಿ ಶಾಸಕ ನಿಖಿಲ್ ಕತ್ತಿಯವರು 2 ಹೊಸ ಬಸ್ಗಳಿಗೆ ಹಸಿರು ನಿಶಾನೆ ತೋರಿಸಿ ಸಂಚಾರಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ನಿಖಿಲ್ ಕತ್ತಿಯವರು, ಸಂಕೇಶ್ವರ ಮಾರ್ಗದಲ್ಲಿ ಸಂಚರಿಸುತ್ತಿರುವ ಹಳೆಯ ಬಸ್ಗಳನ್ನು ಹಂತ ಹಂತವಾಗಿ ಬದಲಿಸಲಾಗುತ್ತಿದೆ. ಇದರಿಂದ ಪ್ರಯಾಣಿಕರಿಗೆ ಸುರಕ್ಷಿತ ಹಾಗೂ ಆರಾಮದಾಯಕ ಪ್ರಯಾಣದ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಸಂಕೇಶ್ವರ ಡಿಪೋದಲ್ಲಿ ಹೊಸ 2 ಬಸ್ಗೆ ಚಾಲನೆ ಕೊಡ್ತಾ ಇದ್ದೀವಿ. ನಮ್ಮ ಸಂಕೇಶ್ವರದ ಬೆಂಗಳೂರು ರೂಟಲ್ಲಿ ಬಸ್ಗಳು ಹಳಿದಾಗಿದ್ದ ಕಾರಣ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ರೂಟದಲ್ಲಿ ನಮ್ಮ ಎಲ್ಲ ಪ್ರಯಾಣಿಕರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕಂತ ಅವರೊಂದು ಒಳ್ಳೆಯ ಯೋಚನೆ ಇಟ್ಕೊಂಡು ಇವತ್ತು ಇದಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಈ ವರ್ಷದಲ್ಲಿ ನಮ್ಮ ಸಂಕೇಶ್ವರ ಡಿಪೋಗೆ 15 ಹೊಸ ಬಸ್ಗಳನ್ನ ಕೊಡುವ ವ್ಯವಸ್ಥೆ ನಮ್ಮ KSRTC ಇವತ್ತಿನ ಮಾಡಿದ್ದಾರೆ. ಇನ್ನೂ ಬರೋ ದಿನಮಾನದಲ್ಲಿ ಮತ್ತು ಒಳ್ಳೆ ರೀತಿಯಿಂದ ಇನ್ನೂ ಹೆಚ್ಚಿನ ಪ್ರಮಾಣ ಬಸ್ಗಳನ್ನು ನಮ್ಮ ಡಿಪೋಗೆ ಕೊಡ್ತಾ ಅಂತ ಈಗಾಗಲೇ ಹೇಳಿದ್ದಾರೆ. ಆದಷ್ಟು ಬೇಗನೆ ಕೊಟ್ಟು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆ ರೀತಿಯ ಸರ್ವಿಸ್ ಕೊಡಲಿ ಅಂತ ಹೇಳಿ ನಾನು ಹೇಳಬಂದು. ಈಗ ನೋಡ್ರಿ, ಕೆಟ್ಟಂಗೆ ರಿಪ್ಲೇಸ್ ಮಾಡತ್ತಾರೆ. ಹೊಸ ರೂಟ್ಗಳು ಹಾಕೋಬೇಕಂತ ನಾವು ಈಗಾಗಲೇ ಮನವಿ ಮಾಡಿದೆವು. ಅದಕ್ಕೆ ಸ್ಪಂದನೆ ಕೊಟ್ಟು ಇಮಿಡಿಯೇಟಾಗಿ ಮಾಡಿಕೊಡ್ತು ಅಂತ ಹೇಳಿದೆ. ಎಲೆಕ್ಟ್ರಿಕ್ ಬಸ್ ಇಲ್ಲಿ ನಮ್ಮ ಸಂಕೇಶ್ವರ ರೂಟ್ಗೆ ಯಾವುದೂ ಬಂದಿಲ್ಲ, ಆದ್ರೆ ಬಂದ್ಕೊಳ್ಳೆ ಹಾಕಿಕೊಡ್ತು ಅಂತ ಹೇಳಿದೆ. ವಿಭಾಗಕ್ಕೆ 2 ವಾಹನಗಳು ಬಂದಿದೆ. ಅದು ಚಿಕ್ಕೋಡಿ ಬೆಂಗಳೂರು ಮಾರ್ಗದಲ್ಲಿ ಹಾಕಿದ್ದೇವೆ. ಸೊ ಮೇನ್ ನಮಗೆ ಆದಾಯ ಹೆಚ್ಚಾದರೆ ಯಾವ್ಯಾವ ಮಾರ್ಗದಲ್ಲಿ ಆದಾಯ ಹೆಚ್ಚಾಗ್ತದೆ ಮೇಲಾಧಿಕಾರಿಗಳಿಗೆ ತಿಳಿಸಿ ನಾವು ಮತ್ತೆ ರಾಜ್ಯರಥ ತರಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಈಗಾಗಲೇ ಅಥಣಿ ಘಟಕದಿಂದ 2 ಪಲ್ಲಕ್ಕಿ ಪ್ರಾರಂಭ ಮಾಡಿದ್ದೇವೆ. ಆ ರಾಜ್ಯರಥ ಸಂಕೇಶ್ವರ ಮೇಲೇ ಹೋಗುತ್ತೆ. ಟೈಮಿಂಗ್ ಏನಿದೆ ಸರ್? ಟೈಮಿಂಗ್ ಅಲ್ಲಿದಿಂದ 8 ಗಂಟೆ ಬರ್ತದೆ. 8 ಗಂಟೆ ಸಂಕೇಶ್ವರ. ಈ ಕಾರ್ಯಕ್ರಮದಲ್ಲಿ ಸಾರಿಗೆ ಮಹಾಮಂಡಳಿಯ ಜಿಲ್ಲಾ ನಿಯಂತ್ರಕ ಮಹಾದೇವ್ ಆರ್ ಮುಂಜಿ, ಸಂಕೇಶ್ವರ್ ಬಸ್ ಡೆಪೋ ವ್ಯವಸ್ಥಾಪಕ ರಾಜು ಪಾಟೀಲ್, ಹುಕ್ಕೇರಿ ವಿದ್ಯುತ್ ಸಂಘದ ನಿರ್ದೇಶಕ ಶಿವಾನಂದ್ ಮುರ್ಷಿ, ಮಾಜಿ ನಗರ ಸೇವಕ ರೋಹನ್ ನೇಸ್ರಿ, ಸಚಿನ್ ಬೋಪ್ಳೆ, ದೀಪಕ್ ಬಿಸೆ, ನಾಗೇಶ್ ಕೊಳ್ಳಿ, ಬಂಡು ಸೂರ್ಯವಂಶಿ, ಸಂದೀಪ್ ದವಡ್ತೆ, ವಿಜಯ್ ಜರಳಿ, ಪ್ರಶಾಂತ್ ಪಾಟೀಲ್, ಸಾಗರ್ ಜಕಾತೆ, ಸಂದೀಪ್ ಗಂಜಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಬಸ್ ಚಾಲಕರು, ನಿರ್ವಾಹಕರು ಮತ್ತು ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಚ್ಸಿಎನ್ ನ್ಯೂಸ್.